ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇಷ್ಟು ದಿನಗಳ ಕಾಲ ದಿನ ಬೆಳಗಾದರೆ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತಹ ಪ್ರಶ್ನೆ ಇತ್ತು. ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಆದ ಬಳಿಕ ಅಸಮಾಧಾನ ಬಂಡಾಯದ ಬೇಗುದಿ ನೋಡೋದಕ್ಕೆ ಸಿಕ್ತು. ಇದಾದ ಬಳಿಕ ಖಾತೆ ಬದಲಾವಣೆಗೆ ಫಸ್ಟ್ ಲಿಸ್ಟ್ ಅಲ್ಲಿ ಹೆಸರಿದ್ದವರು ನೂತನವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡದಂತಹ ಸಚಿವರೆಲ್ಲ ಈಗ ಖಾತೆ ಬದಲಾವಣೆ ಮಾಡ್ಕೊಡಿ ಅಂತ ಕೇಳ್ತಿದ್ದಾರೆ. ಹಂಗಾಗಿ ಡಿಕೆ ಸಂಪುಟದಲ್ಲಿ ಮತ್ತೆ ಚೇಂಜಸ್ ಆಗುತ್ತಾ ಅಂತ. ಈಗಿರುವ ಸಂಪುಟದಲ್ಲಿ ಯಾರಿಗಾದ್ರೂ ಕೋಕ್ ಕೊಡಬಹುದಾ ಹೈಕಮಾಂಡ್? ಖಾತೆ ಹಂಚಿಕೆ, ಖಾತೆ ಬದಲಾವಣೆ ಬಗ್ಗೆ ಕೂಡ ದಿಲ್ಲಿಯಲ್ಲಿ ಚರ್ಚೆ ಆಗುತ್ತಂತೆ. ಖಾತೆ ಪಟ್ಟಿ ಹಿಡ್ಕೊಂಡೆ ದೆಹಲಿಗೆ ಹೊರಡ್ತಾರಾ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್? ಮತ್ತೆ ದೆಹಲಿ ಫ್ಲೈಟ್ ಹತ್ತೋದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೆಡಿ ಆಗಿದ್ದಾರೆ. ಇಂದು ಅಥವಾ ನಾಳೆ ಮುಖ್ಯಮಂತ್ರಿ ದೆಹಲಿಗೆ ತೆರಳೋ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಟ್ಟಲ್ಲಿ ಸಚಿವರಾಗೋ ತನಕ ಸಚಿವರಾಗಬೇಕು ಅಂತ ಆಸೆ, ಸಚಿವರಾದ ಬಳಿಕ ಖಾತೆ ಬೇಕು ಅಂತ ಪಟ್ಟು, ಇಂಥದ್ದೇ ಖಾತೆ ಬೇಕು ಅಂತ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಖಾತೆ ಬದಲಾವಣೆ ವಿಚಾರ, ಖಾತೆ ಹಂಚಿಕೆ ವಿಚಾರ, ಅದರ ಜೊತೆಗೆ ಈಗಿರುವ ಅಸಮಾಧಾನ ಬಂಡಾಯದ ಬೇಗುದಿಯನ್ನ ಶಮನ ಮಾಡಬೇಕು ಅಂದ್ರೆ ಕೆಲವರಿಗೆ ಸಚಿವ ಸ್ಥಾನ ಕೊಡಬಹುದು, ಒಂದಷ್ಟು ಮೇಜರ್ ಚೇಂಜಸ್ ಆಗಬಹುದು, ಹಾಲಿ ಸಚಿವರನ್ನ ಕೈ ಬಿಡೋ ಮೂಲಕ ಕನ್ವಿನ್ಸ್ ಮಾಡಿ ಬೇರೆಯವರಿಗೆ ಅವಕಾಶ ಮಾಡಿಕೊಡಬಹುದು ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯಾವ ಸಂದೇಶ ಹೊತ್ತು ರಾಜ್ಯಕ್ಕೆ ವಾಪಸ್ ಆಗ್ತಾರೆ ಅನ್ನೋದೇ ಸದ್ಯ ಇರುವ ಕುತೂಹಲ. ಎನಿವೆ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರಂತೆ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಯಾರ್ಯಾರಿಗೆ ಯಾವ ಖಾತೆ ಹಂಚಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವರಿಷ್ಠರ ಜೊತೆಗೆ ಚರ್ಚೆ ಮಾಡಿ ಫೈನಲ್ ಮಾಡ್ಕೊಂಡು ಬರೋ ಸಾಧ್ಯತೆ ಇದೆ. ಇದೆಲ್ಲ ಇಟ್ಕೊಂಡೆ ದೆಹಲಿ ಫ್ಲೈಟ್ ಹತ್ತೋದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ನೋಡಿ, ಸಚಿವಾಕಾಂಕ್ಷಿಗಳು ಒಂದು ಕಡೆ ಸಂಪುಟ ಸೇರೋ ತನಕ ಕೂಡ ಒಂದ್ ರೀತಿ ಟೆನ್ಷನ್ ಅಲ್ಲಿ ಇದ್ರೆ, ಸಂಪುಟ ಸೇರಿದ ಬಳಿಕನಾದ್ರೂ ಸಮಾಧಾನ ಇದೆಯಾ ಕೆಲವರಿಗೆ ಅಂದ್ರೆ ಇಲ್ಲ. ಇಂಥದ್ದೇ ಖಾತೆ ಬೇಕು ಅನ್ನುವಂತ ಡಿಮ್ಯಾಂಡ್. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಬರೋದಕ್ಕೆ ಮುಖ್ಯಮಂತ್ರಿಗಳು ದೆಹಲಿ ಫ್ಲೈಟ್ ಹತ್ತೋದಕ್ಕೆ ಸಿದ್ಧರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಈಗ ಖಾತೆ ಶುರು ಆಗ್ಬಿಟ್ಟಿದೆ ಅಂತ, ಅದರ ಜೊತೆಗೆ ಒಂದಷ್ಟು ಮೇಜರ್ ಚೇಂಜಸ್ ಆಗಬಹುದು, ಕೆಲವರನ್ನ ಕೈ ಬಿಟ್ಟು ಮತ್ತೆ ಕೆಲವರಿಗೆ ಅವಕಾಶ ಮಾಡಿಕೊಡೋ ಸಾಧ್ಯತೆಗಳು ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಬೆಳವಣಿಗೆ ಆಗಬಹುದಾ? ದೆಹಲಿಯಲ್ಲೇ ಚರ್ಚೆ ಮಾಡ್ಕೊಂಡು ಫೈನಲ್ ಮಾಡ್ಕೊಂಡು ಬರೋ ಸಾಧ್ಯತೆ ಇದೆಯಾ? ಹೇಗೆ ಸಿಎಂ ಡಿಕೆ ಶಿವಕುಮಾರ್ ಇಂದು ನಾಳೆ ದೆಹಲಿ ಪ್ರಯಾಣ ಕೈಗೊಳ್ತಾ ಇರುವಂತದ್ದು ಪ್ರಮುಖವಾಗಿ ಸದ್ಯ ನಡೆಸಿರುವಂತಹ ಖಾತೆ ಇಂಥದ್ದೇ ಖಾತೆಗಳನ್ನ ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಸಚಿವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತಹ ಸಚಿವರು ನಾವು ಇರುವಂತಹ ಖಾತೆಗಳನ್ನೇ ನಮಗೆ ಮುಂದುವರಿಸಿ ಇರುವಂತಹ ಪಟ್ಟಣ ಇಟ್ಟಿದ್ದಾರೆ. ಜೊತೆಗೆ ಹೊಸದಾಗಿ ಆಯ್ಕೆಯಾಗಿರುವಂತಹ ಕೆಲವಷ್ಟು ಸಚಿವರು ಸಮಾಜ ಕಲ್ಯಾಣ ಇಲಾಖೆಯಾಗಿ ಸಾಕಷ್ಟು ಪಟ್ಟಣ ಹಿಡಿದಿದ್ದಾರೆ. ಹೀಗಾಗಿ ಖಾತೆಯ ಗೊಂದಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲೇ ಆಗತ್ತಾ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಇಂಥ ಖಾತೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ. ಜೊತೆಗೆ ಯಾವ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿ ಹೈಕಮಾಂಡ್ ನಾಯಕರಿಂದಲೇ ಒಂದು ಸೂಚನೆಯನ್ನ ಕೊಡಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ಇದು ಬಹಳ ಮಹತ್ವವನ್ನು ಪಡೆದುಕೊಳ್ತಾರೆ. ಹೈಕಮಾಂಡ್ ನಾಯಕರೇ ಸೂಚನೆಯನ್ನ ಕೊಟ್ರೆ ಯಾರು ಕೂಡ ಅಸಮಾಧಾನ ಆಕ್ರೋಶವನ್ನ ವ್ಯಕ್ತಪಡಿಸುವುದು ಬಹುತೇಕ ಹಿಂದೆ ಅಸಮಾಧಾನಕ್ಕೆ ಆಗೋದಿಲ್ಲ. ಜೊತೆಗೆ ಈಗಾಗಲೇ ಸಚಿವ ಸ್ಥಾನ ತಪ್ಪಿರೋದ್ರಿಂದ ಕೆಲವಿಷ್ಟು ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಆ ಒಂದು ಗೊಂದಲದ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತರೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗ್ತಿರುವಂತದ್ದು. ಬಹುತೇಕ ನಾಳೆ ಸಂಜೆ ವಾಪಸ್ ಆಗುವಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಹುತೇಕ ಖಾತೆಗಳ ಹಂಚಿಕೆಯನ್ನ ಮಾಡುವಂತದ್ದು, ಜೊತೆಗೆ ಅಧಿವೇಶನದ ಸಂದರ್ಭದಲ್ಲಿ ಯಾವ ರೀತಿ ಸಚಿವರು ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಆಕ್ಟಿವ್ ಆಗಿ ಕೆಲಸವನ್ನ ಮಾಡೋದಕ್ಕೆ ಸೂಚನೆಯನ್ನ ಖಡಕ್ಕಾಗಿ ಕೊಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಂದ ನಿರ್ದೇಶನಗಳನ್ನ ಇರುವಂತದ್ದು. ಜೊತೆಗೆ ಸಭಾಪತಿಗಳ ಆಯ್ಕೆ ವಿಚಾರವೂ ಕೂಡ ಒಂದಿಷ್ಟು ಗೊಂದಲ ಆಗಿತ್ತು. ಹೀಗಾಗಿ ಯಾರಿಗೆ ಉಪಸಭಾಪತಿ ಮತ್ತೆ ಸಭಾಪತಿಯನ್ನ ಮಾಡಬೇಕು, ಮತ್ತೆ ಸಭಾಧ್ಯಕ್ಷರು, ವಿಧಾನಸಭೆ ಸಭಾಧ್ಯಕ್ಷರು ಮತ್ತೆ ಉಪಸಭಾಧ್ಯಕ್ಷರು ಯಾರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಗೊಂದಲಗಳಿದ್ದಾವೆ. ಹೀಗಾಗಿ ಅದನ್ನು ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಕಾರ್ಯಪ್ರವೃತ್ತರಾಗಿರುವಂತದ್ದು. ಇಂದು ಬಹುತೇಕ ಡಿ ಕೆ ಶಿವಕುಮಾರ್ ದೆಹಲಿ ತಲುಪಿಲ್ಲ. ಇವರು ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ನಿನ್ನೆ ರಾತ್ರಿ ಚರ್ಚೆ ಮಾಡಿರುವಂತದ್ದು ಸುದ್ದಿ. ದುರ್ಗೇಶ್, ಈಗ
ಒಬ್ರಿಗೆ ನೀವು ಸಂಪುಟದಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ಹಾಲಿ ಸಚಿವರನ್ನ ಕೈ ಬಿಡ್ತೀರಿ, ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಮತ್ತೆ ಆ ಅಸಮಾಧಾನ ಮುಂದುವರಿಯಲ್ಲ ಅಂತ ಏನ್ ಗ್ಯಾರಂಟಿ ಅಂತ. ಎನಿವೆ ಇರೋ ಸ್ವಲ್ಪ ಸಮಯದಲ್ಲೇ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂದ್ರೆ ಈ ಗೊಂದಲಗಳು ಪರಿಹಾರ ಆಗಬೇಕು. ಅತಿ ದೊಡ್ಡ ಸವಾಲುಗಳು ಇದೆ ಅಂತ ಅನ್ಸುತ್ತಾ ಮುಖ್ಯಮಂತ್ರಿಗಳ ಮುಂದೆ? ಖಂಡಿತ ಶ್ರುತಿ, ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸೇರ್ಪಡೆಯಾಗಿರುವಂತಹ ಒಂದಿಷ್ಟು ನಾಯಕರ ಬಗ್ಗೆ, ಶಾಸಕರ ಬಗ್ಗೆ, ಸಚಿವರಾಗಿರುವಂತಹ ನಾಯಕರ ಬಗ್ಗೆ ಒಂದಿಷ್ಟು ಅಸಮಾಧಾನ ವ್ಯಕ್ತವಾಗಿದೆ. ಅದರಲ್ಲೂ ಕೂಡ ಹಿರಿಯ ನಾಯಕರು ಮತ್ತೆ ಯುವ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಕನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಸೂಚನೆ ನೀಡಿದ್ರು. ಆದ್ರೆ ಯಾವ ಮಾನದಂಡದಲ್ಲಿ ನೀವು ಆಯ್ಕೆಯನ್ನ ಮಾಡಿದಿರೋ ನಿಟ್ಟಿನಲ್ಲಿ ಈಗ ಅಸಮಾಧಾನ, ಆಕ್ರೋಶಗಳು ಹೊರ ಹಾಕಿರುವಂತದ್ದು ಒಂದಿಷ್ಟು ನಾಯಕರು ರೆಬಲ್ ಆಗಿದ್ದಾರೆ. ಅವರ ಮನವೊಲಿಸುವಂತ ಕೆಲಸಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮತ್ತೆ BK ಹರಿಪ್ರಸಾದ್ ಸುರ್ಜೇವಾಲಾ ಅವರು ಮುಂದಾಗಿದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಅಸಮಾಧಾನ ಹೆಚ್ಚಾಗಿದೆ ಅಂದ್ರೆ ಖಾತೆಗಳನ್ನ ಹಂಚಿಕೆ ಮಾಡೋದಕ್ಕೆ ಮುನ್ನವೇ ಸಚಿವರ ಒಂದು ರಾಜೀನಾಮೆಯನ್ನ ಪಡೆದು ನಮಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಒಂದಿಷ್ಟು ಹಿಂದೂ ಸಮುದಾಯ ಕೂಡ ಮುನಿಯಪ್ಪ ಅವರ ವಿಚಾರದಲ್ಲೂ ಕೂಡ ಅವ್ರನ್ನ ರಾಜೀನಾಮೆ ಪಡೆದು ರೂಪಕ ಸಚಿವರವರಿಗೆ ಕೊಡಬೇಕನ್ನುವಂತ ಕೂಗು ಕೇಳಿ ಬರ್ತಾ ಇದೆ. ಒಂದು ಕಡೆ ಚಲುವರಾಯಸ್ವಾಮಿ ಮತ್ತೆ ಬಾಲಕೃಷ್ಣ ಅವರ ಖಾತೆ ಸಚಿವ ಸ್ಥಾನವನ್ನ ವಾಪಸ್ ಪಡೆದು ಕೃಷ್ಣಪ್ಪ ಅವರಿಗೆ ಕೊಡ್ಬೇಕನ್ನುವಂತ ಕೂಗು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಆರಂಭದಲ್ಲಿ ಸಚಿವ ಸಂಪುಟ ಹಂಚಿಕೆ ಆದಾಗ ಒಂದಿಷ್ಟು ಅಸಮಾಧಾನ ಬಹಳ ಜೋರಾಗಿತ್ತು. ಒಂದಿಬ್ಬರು ಶಾಸಕರು, 3-4 ಜನ ಶಾಸಕರು ತಮ್ಮ ಅಸಮಾಧಾನ ತನಿಸಿದ್ರು ಕೂಡ ರೆಬಲ್ ಆಗಿರುವಂತ ನಾಯಕರ ಮನವೊಲಿಸೋದು ಕೂಡ ಬಹಳ ಸಿಎಂ ಅವರಿಗೆ ಕಠಿಣ ಆಗಿದೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.